ಸಿದ್ದು ಅವರೇ ನಮಸ್ತೆ. ಸರ್ ನಮಸ್ತೆ. ಅದೇ ಸಂತೋಷ್ ಬಾಲರಾಜ್ ಅವ್ರದ್ದು ಇವಾಗ ನಿಧನರಾಗಿದ್ದಾರೆ. ಹಾ ಸೊ ನಿಮ್ಮ ಒಡನಾಟ ಯಾವ ತರ ಇತ್ತು ಅಂತ ಒಂದು ಮಾಹಿತಿ ಬೇಕಿತ್ತು, ಯಾಕೆಂದ್ರೆ ನೀವು ಅವ್ರ ಜೊತೆ ಕೆಲಸ ಮಾಡಿದೀರಾ. ಹೌದು, ಅವ್ರ ಜೊತೆ ನಾನು ತುಂಬಾ ಕೆಲಸ ಮಾಡಿದೀನಿ. ಕರಿಯ 2 ಮಾಡಿದೆ, ಹಾ ಗಣಪದಲ್ಲಿ ಅಸ್ಟೇಟ್ ಆಗಿ ಕೂಡ ಮಾಡಿದೆ. ಹಾ ಬಟ್ ಕರಿಯ 2 ಅಲ್ಲಿ ನಾನು ತುಂಬಾ ಕ್ಲೋಸ್ ಆದ್ರು. ಹಾ ಅವರು ತುಂಬಾ ಒಳ್ಳೆ ವ್ಯಕ್ತಿ ಸರ್. ಒಬ್ಬ ನಾನು ಅಸಿಸ್ಟೆಂಟ್ ಆಗಿದ್ರು ಕೂಡ ಅಸಿಸ್ಟೆಂಟ್ ಅಂತ ನೋಡಿರ್ಲಿಲ್ಲ ಅವರು. ಹಾ ಒಂದು ನನ್ಗೆ ಗೌರವ ಬೇರೆ ತರನೇ ಕೊಡ್ತಾ ಇದ್ರು ಅವರು. ಆಮೇಲೆ ನನ್ಗೆ ಅದೇ ಹೇಳ್ದ್ನಲ್ಲ, ಒಂದ್ಸತಿ ಮದ್ವೆ ಇತ್ತು ಅಂತ ಹೇಳಿದ್ನಲ್ಲ, ಹಾ ಅವಾಗ ಮದ್ವೆ ಕೂಡ ನಾನು ಅವ್ರಿಗೆ ಏನು ಕೇಳಿಲ್ಲ. ಹಾ ಆದ್ರೂ ಸ್ವತಃ ಅವರೇ ನನ್ಗೆ ಹ್ಮ್. ಜೋಬಲ್ಲಿ ಇಟ್ ಕಳ್ಸಿದ್ರು. ನೋಡಿದ್ರೆ 25,000 ಇತ್ತು. ಓಹೋ ಹೋ. ಹಾ ಅಂದ್ರೆ ನೀವು ಮದ್ವೆಗೆ ಕರೆಯಕ್ ಹೋಗಿದ್ರೆ, ಅವ್ರಿಗೆ ಕರೆಯಕ್ ಹೋಗಿದ್ರಾ? ಹೌದೌದೌದು ಇದು ಎಷ್ಟು ವರ್ಷದ ಯಾವ ಟೈಮ್ ಅಲ್ಲಿ ಇದು? ಸರ್. ಇದು ಕರಿಯ 2 ಬಂದು ಆಯ್ತು ಸರ್, 5 ವರ್ಷ ಮೇಲಾಯ್ತು ಅನ್ಸುತ್ತೆ ಸರ್. ಹಾ ಹಾ ಹಾ. ನೀವು ಆ ಸಿನಿಮಾದಲ್ಲಿ ನೀವು ಮೇಕಪ್ ಆರ್ಟಿಸ್ಟ್? ಹೌದೌದೌದು. ಹಾ ಹಾ. ಅಂದ್ರೆ ಯಾವ ತರ ಅವರು ಸಂತೋಷ್ ಅಂದ್ರೆ ಸೈಲೆಂಟ್ ಯಾವ ತರ ಇದ್ರು? ಆಲ್ಮೋಸ್ಟ್ ಅವರು ಈಗ ಒಂದು ಎಲ್ಲರೂ ಹೇಳತ್ತರ ತುಂಬಾ ಇನ್ನೋಸೆಂಟ್ ಸೈಲೆಂಟ್ ತರ ಇದ್ರು. ಸರ್, ಹಾ ಹಾ ಒಂದ್ ಕ್ಯಾರವನ್ ಬಂದ್ರು ಕ್ಯಾರವನ್ ಹತ್ತಾ ಇರ್ಲಿಲ್ಲ. ಆನ್ ಶಾಟ್ ಅಲ್ಲೇ ಏನೋ ಊಟಕ್ ಮಾತ್ರ ಹೋಗೋರು ಅಷ್ಟೇನೆ. ಊಟಕ್ಕೂ ಸಹಿತ ಕೆಲವೊಂದ್ ಟೈಮ್ ಹೋಗ್ತಾ ಇರ್ಲಿಲ್ಲ. ಡ್ಯಾನಿ ಮಾಸ್ಟರ್ ಅವ್ರು ನೋಡ್ಬಿಟ್ಟು, ಸರ್ ನೀವೇನ್ ಸರ್ ಹಿಂಗಿದ್ರೆ ಆಗಲ್ಲ, ಸ್ವಲ್ಪ ಅವಾಗ ರೆಸ್ಟ್ ಮಾಡಿ ಸರ್ ಅಂತ ಹೇಳೋರು. ಇಲ್ಲ ಸರ್, ಫಸ್ಟ್ ವರ್ಕ್ ಮಾಡೋಣ, ಆಮೇಲೆ ರೆಸ್ಟ್ ಮಾಡೋದ್ ಇದ್ದೇ ಇದೆ ಅಂತ ಹೇಳೋರು. ಡ್ಯಾನಿ ಮಾಸ್ಟರ್ ಅವ್ರು ಏನ್ ಹೇಳ್ತಾ ಇದ್ರು ಹಂಗ್ ಮಾಡಿರೋ. ಡ್ಯಾನಿ ಮಾಸ್ಟರ್ ಜೋಕ್ ಸಹಿತ ಆಗ್ತಾ ಇರ್ಲಿಲ್ಲ ಅವರು. ಅಂದ್ರೆ ಒಳ್ಳೆ ಕಲಾವಿದ. ಹೌದೌದು ಸರ್, ಹೌದು. ಬಟ್ ತುಂಬಾ ನೋವಾಗ್ತದೆ ಅವ್ರನ್ನ ಕಳ್ಕೊಂಡಿದೀವಿ ಇವತ್ತು. ಹೌದೌದು. ನನ್ಗೆ ಒಂದ್ ವಾರ 15 ದಿನದ ಮೆಸೇಜ್ ಕೂಡ ಹಾಕಿದ್ರು ನನಗೆ, ಸಿದ್ದು ಚೆನ್ನಾಗಿದೆ ಹೇಗೆ ಅಂತ. ಒಂದ್ ಸ್ವಲ್ಪ ಮಲ್ಕ್ಲಾತ್ ಬೇಕಿತ್ತು, ಎಲ್ ಸಿಗುತ್ತೆ ಏನಂತ ಮೆಸೇಜ್ ಹಾಕಿದ್ರು. ಕಾಲ್ ಮಾಡ್ದೆ ನಾನು, ಸ್ವಲ್ಪ ಬಿಸಿ ಇದ್ದೆ. ಕಾಲ್ ಮಾಡ್ದೆ, ಮತ್ತೆ ಅಟೆಂಡ್ ಮಾಡ್ಲಿಲ್ಲ. ಸರಿ ಮಾಡ್ಬೋದ ಅಂತ ಹೇಳ್ಬಿಟ್ಟು ಸುಮ್ನಾದೆ. ಹೋಗ್ಬೇಕ್ ಅನ್ಕೊಂಡಿದ್ದೆ, ನೋಡಿದ್ರೆ ಹಿಂಗಾಯ್ತು. ಹೌದಾ? ಅಂದ್ರೆ 1 ವೀಕ್ 10 ಡೇಸ್ ಬ್ಯಾಕ್ ನಿಮ್ಗೆ ಕಾಲ್ ಮಾಡಿದ್ರು ಅವರು? ಹೌದೌದು ಸರ್. ಅಂದ್ರೆ ಚೆನ್ನಾಗಿ ಆರೋಗ್ಯ ಹೇಗಿತ್ತು? ಚೆನ್ನಾಗಿತ್ತಂದ್ರೆ ಯಾವ್ದಾದ್ರು ದುರಭ್ಯಾಸ ಏನಾದ್ರು ಇತ್ತ ಅವರಿಗೆ? ದುರಭ್ಯಾಸ ಅಂತೂ ಏನಿಲ್ಲ ಸರ್, ನಾನ್ ನೋಡ್ದಂಗೆ ತುಂಬಾ ಒಳ್ಳೆ ವ್ಯಕ್ತಿ. ಬಟ್ ಅವ್ರದ್ದು ಬ್ಯಾಡ್ ಹ್ಯಾಬಿಟ್ ಯಾವ್ದು ಇಲ್ಲ ಸರ್. ಇನ್ನು ಚಿಕ್ಕ ಏಜು, 36 ವರ್ಷ. ಹೌದು. ಈ ಸಿನಿಮಾ ರಿಲೀಸ್ ಕೂಡ ಇತ್ತು, ಏನ್ ಪ್ರಾಬ್ಲಮ್ ಆಯ್ತು, ಪೋಸ್ಟ್ ಮ್ಯಾನ್ ಆಯ್ತು. ಓಕೆ. ತುಂಬಾ ಒಳ್ಳೆ ವ್ಯಕ್ತಿ. ಅಂದ್ರೆ ನೀವು ಕರಿಯ 2 ಅಲ್ಲಿ ಮಾಡಿದಿರಾ ಅಥವಾ ಬೇರೆ ಯಾವ್ದಾದ್ರು? ಕರಿಯ 2 ಮಾಡಿದೆ, ಗಣಪದಲ್ಲಿ ಅಸಿಸ್ಟೆಂಟ್ ಆಗಿ ಕೂಡ ಮಾಡಿದೆ. ಓಕೆ. ಕರಿಯ 2 ಅಲ್ಲಿ ಒಂದು ಪ್ರಾಸ್ಥೆಟಿಕ್ ಮೇಕಪ್ ಮಾಡಿದ್ದೆ ಅವ್ರಿಗೆ ನಾನು. ತಲೆಗೆ ಏಟಾಗಿರುತ್ತೆ, ಮಕ್ಕ ಮೇಲೆ ಒಂದು ಗಾಯ, ಸ್ಟಿಚಿಂಗ್ ಮಾಡ್ತಾರ. ತುಂಬಾ ಖುಷಿ ಆಗುತ್ತೆ ಅದನ್ನ ನೋಡ್ಬಿಟ್ಟು ಅವರು. ಅವಾಗಿಂದ ಇಲ್ಲ ಸಿದ್ದು, ನೆಕ್ಸ್ಟ್ ಸಿನಿಮಾ ಯಾವ್ದೇ ಇದ್ರು ನಾನು ಹಿಂಗೆ ರೆಫರ್ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೂ ಕೂಡ ನೀವು ಕೇಳಿದ್ರೆ ನಿಮಗೆ ಸಹಾಯ ಮಾಡಿದ್ರೆ ಮದುವೆ ಟೈಮ್? ಹೌದು ಸರ್, ಹೌದು ಸರ್. ಏನ್ ಹೇಳಿದ್ರೆ ಆಮೇಲೆ ನೀವು ಅವ್ರು ಕೊಟ್ಟಾದ್ಮೇಲೆ, ಹಣ ಕೊಟ್ಮೇಲೆ ಏನಾದ್ರು ಹೇಳಿದ್ರ? ಬಟ್ ತುಂಬಾ ಹೆಲ್ಪ್ ಆಯ್ತು. ಆಮೇಲೆ ನಾನು ರಿಟರ್ನ್ ಕೂಡ ಅವ್ರಿಗೆ ಫೋನ್ ಮಾಡಿದೆ, ಮದ್ವೆ ಆಗಿ 1-2 ತಿಂಗಳಾದ್ಮೇಲೆ. ಅವತ್ ನೀವು ನಾ ಕೇಳಿದೆ ದುಡ್ಡು ಕೊಟ್ಟಿದ್ರೆ ತಗೊಳ್ಳಿ ಅಂತ. ಇಲ್ಲ ಸಿದ್ದು, ಅದು ನನ್ ಪ್ರೀತಿ ವಿಶ್ವಾಸದಿಂದ ಕೊಟ್ಟಿರೋದು, ವಾಪಸ್ ಏನು ಕೊಡ್ಬೇಡ, ನನ್ನ ಹತ್ರ ವರ್ಕ್ ಮಾಡೋರು ಚೆನ್ನಾಗಿರ್ಬೇಕು. ಬಟ್ ಸಾರಿ, ಮದ್ವೆ ಬರಕ್ ಆಗ್ಲಿಲ್ಲ, ಬೇಜಾರ್ ಮಾಡ್ಕೋಬೇಡ ಅಂದ್ರು. ಆ ಟೈಮ್ ಶೂಟಿಂಗ್ ಕೂಡ ಇತ್ತು ಅವ್ರದ್ದು. ಓಕೆ ಓಕೆ. ಪಾಪ ಈಗ ಲಾಸ್ಟ್ ಅವರ ತಂದೆನೂ ಕೂಡ ನಿರ್ಮಾಪಕರು, ಅವರು ಕೂಡ ತೀರೋಗಿದ್ರು. ಹೌದು ಸರ್, ಹೌದು. ಅದು ನಂಗೆ ಫೋನ್ ಮಾಡಿ ಹೇಳ್ಕೊಂಡ್ರು, ಇಲ್ಲ ಕಣೋ ಹಿಂಗ್ ತಂದೆ ಹೋದ್ರು ಅಂತ. ತುಂಬಾ ಅಪ್ಸೆಟ್ ಆಗಿದ್ದೀನಿ, ಸದ್ಯಕ್ಕೆ ಈಗ ಸಿನಿಮಾ ಮಾಡಕ್ಕೆ ಮೂಡಿಲ್ಲ, ಮಾಡ್ತೀನಿ ಆದಷ್ಟು ಬೇಗ ಹೇಳ್ತೀನಿ ನಿನ್ಗೆ, ನೀನೇ ಬಾ ನನಗೆ ಮೇಕಪ್ ಮ್ಯಾನ್ ಆಗಿ ಅಂತ ಹೇಳಿದ್ರು ಅವ್ರು ನನ್ಗೆ. ಓಕೆ ಓಕೆ. ಅಂದ್ರೆ ಏನಾದ್ರು ಸಮಸ್ಯೆ ಏನಾದ್ರು ಫ್ಯಾಮಿಲಿ ಪ್ರಾಬ್ಲಮ್ ಅಥವಾ ಏನಾದ್ರು ಹಣಕಾಸಿನ ಏನಾದ್ರು ಸಮಸ್ಯೆ ಇತ್ತ ಅಂತ ಅನ್ಸುತ್ತಾ ನಿಮ್ಗೆ? ಆ ತರದ್ದು ನನ್ಗೆ ಗೊತ್ತಿಲ್ಲ ಸರ್, ಬಟ್ ಯಾವ್ದು ಇಲ್ಲ ಅನ್ಸುತ್ತೆ ಸರ್. ಪ್ರೊಡ್ಯೂಸರ್ ಮಗ ಅಂದ್ಮೇಲೆ ಹೌದು ಆತರ ಸಮಸ್ಯೆ ಬರಲ್ಲ. ಬಟ್ ನನ್ಗೂ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಬಟ್ ಒಳ್ಳೆ ವ್ಯಕ್ತಿ. ಸ್ಪಾಟ್ ಅಲ್ಲಿ ಯಾರ್ ವರ್ಕರ್ಸ್ ಆದ್ರೂ ಕೇಳಿ ಸರ್, ನೀವು ಯಾರಿಗ್ ಬೇಕಾದ್ರೂ ಕಾಲ್ ಮಾಡಿ. ಬಟ್ ಅವ್ರ ಬಗ್ಗೆ ಬ್ಯಾಡ್ ಅಭಿನವ ಎಲ್ಲೂ ಇಲ್ಲ. ಅವ್ರೆ ಕ್ಯೂ ಅಲ್ಲಿ ನಿಂತ್ಕೊಂಡು ಊಟ ಎಲ್ಲ ಮಾಡ್ತಾ ಇದ್ರು. ಸಹ ಕಲಾವಿದರನ್ನ ಆತರ ನೋಡ್ಕೊಳ್ತಾ ಇದ್ರು ಅಂತ? ಹೌದೌದೌದು. ಓಕೆ ಓಕೆ. ಅದ್ರ ಹೆಲ್ತ್ ಒಂದು ಸಮಸ್ಯೆ ಆಗಿ ಈ ತರ ಇದಾಗಿದೆ ಅಂತ ಕೇಳ್ಪಟ್ಟೆ ನಾನು. ಹೌದೌದು, ಜಾಂಡಿಸ್ ಅಂತ ಹೇಳ್ತಾ ಇದಾರೆ. ನಮ್ ಮಹಾಂತೇಶ್ ಅಂತ ನಿಮ್ಗೆ ಹೇಳಿದ್ನಲ್ಲ, ಅವನು ಕೂಡ ನಂಗೆ 1 ವಾರದಿಂದ ಫೋನ್ ಮಾಡ್ದ, ಅಣ್ಣ ಹೋಗ್ಬರೋಣ ಬನ್ನೇನಂತ. ಸರಿ ಕಣ ಹೋಗ್ಬರೋಣ ಇರು ಅಂತ ಹೇಳಿದೆ. ನೋಡ್ರಿ ಇವತ್ತಿಲ್ಲ ನಾಳೆ ಹೋಗೋಣ ಅನ್ಕೊಂಡಿದ್ದೆ ನಾನು. ಓಕೆ. ಗೊತ್ತು ಹಿಂಗ ಆಗ್ಬಿಟ್ಟಿದೆ. ಹೌದೌದು. ಒಳ್ಳೆ
ಅಂದ್ರೆ ಚೆನ್ನಾಗಿ ಆಕ್ಟ್ ಮಾಡ್ತಾ ಇದ್ರು ಕೂಡ ಅಂದ್ರೆ ಒಳ್ಳೆ ಪರ್ಸನಾಲಿಟಿ, ತುಂಬಾ ಒಳ್ಳೆ ವ್ಯಕ್ತಿ ಅಂತಾನು ಕೂಡ ಮಾತಾಡ್ತಿದ್ದಾರೆ. ಅದು ನಿಮ್ ಬೇರೆ ಒಡನಾಟ ಕೂಡ ಇತ್ತು, ನೀವು ಬೇರೆ ಸಹಾಯ ಮಾಡಿದಿರಿ ಅಂತ ಕೂಡ ಹೇಳಿದ್ರಿ. ನಿಜ ನಿಜ ನಿಜ. ಹ್ಮ್. ಅವರೇ ನನ್ ಸಹಾಯ ಮಾಡಿದ್ದು ಅಷ್ಟೇ. ಓಕೆ ಸಿದ್ದು ಮಾಹಿತಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ನಿಮ್ಗೂ ಧನ್ಯವಾದ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.